ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾರತದ ಭ್ರಷ್ಟಾಚಾರ ವಿರೋಧಿ ಕಾನೂನು ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ತೀರ್ಪಾಗಿದೆ. ಸರ್ಕಾರಿ ಅಧಿಕಾರಿಯೊಬ್ಬರು ಸ್ವತಃ ಲಂಚ ಕೇಳದೇ ಇದ್ರು ತಮ್ಮ ಅಧೀನ ಸಿಬ್ಬಂದಿ ಅಥವಾ ಮಧ್ಯವರ್ತಿಗಳ ಮೂಲಕ ಲಂಚವನ್ನ ಕೇಳಿದ್ರೆ ಅವರ ವಿರುದ್ಧವೂ ಭ್ರಷ್ಟಾಚಾರ ಪ್ರಕರಣವನ್ನ ದಾಖಲಿಸಬಹುದೇ. ನಾನು ಲಂಚವನ್ನ ತೆಗೆದುಕೊಂಡಿಲ್ಲ, ನನ್ನ ಕೈಗೆ ಹಣ ಬಂದಿಲ್ಲ ಎಂದು ಹೇಳಿ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಉತ್ತರವನ್ನ ನೀಡಿದೆ. ಕರ್ನಾಟಕದ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಭವಿಷ್ಯದ ಭ್ರಷ್ಟಾಚಾರ ಪ್ರಕರಣಗಳಿಗೆ ಮಹತ್ವದ ಮಾರ್ಗದರ್ಶಿ ಆಗಲಿದೆ. ಹಾಗಾದ್ರೆ ಪ್ರಕರಣ ಏನು? ಹೈಕೋರ್ಟ್ ಏನ್ ಹೇಳ್ತು? ಸುಪ್ರೀಂ ಕೋರ್ಟ್ ಯಾಕೆ ಅದನ್ನ ರದ್ದುಪಡಿಸ್ತು? ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಕರಣ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಶಿರುಗುಪ್ಪ ಪೊಲೀಸ್ ಠಾಣೆಗೆ ಸಂಬಂಧಿಸಿದೆ. ರಂಗಯ್ಯ ಎಂಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಇತರ ಪೊಲೀಸ್ ಸಿಬ್ಬಂದಿ ಒಬ್ಬ ವ್ಯಕ್ತಿಯ ಅಕ್ರಮವಾಗಿ ರೇಷನ್ ಅಕ್ಕಿ ಮಾರಾಟ ಮಾಡ್ತಿದ್ದಾನೆ ಎಂದು ಹೇಳಿ ಆರೋಪಿಸಿದ್ರು. ಅವರು ಆ ವ್ಯಕ್ತಿಯ ಕಾರನ್ನ ವಶಪಡಿಸಿಕೊಂಡು ಅವನ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ರು. ಇದರ ನಂತರ ಘಟನೆ ಬೇರೆ ತಿರುವನ್ನ ಪಡೆಯುತ್ತೆ. ದೂರುದಾರನ ಪ್ರಕಾರ ಪಿಎಸ್ಐ ರಂಗಯ್ಯ ಅವರ ಸೂಚನೆಯ ಮೇರೆಗೆ ಮೂರನೇ ವ್ಯಕ್ತಿಯ ಮೂಲಕ 50,000 ರೂಪಾಯಿ ಲಂಚವನ್ನ ಕೇಳಲಾಯಿತು. ಇದಲ್ಲದೆ ಪಿಎಸ್ಐ ನೇರವಾಗಿ ಹಣವನ್ನ ಕೇಳದೆ ಆ ಹುಡುಗರಿಗೆ ಏನಾದರೂ ಮಾಡಿ ಅಥವಾ ಇತರೆ ಪೊಲೀಸ್ ಸಿಬ್ಬಂದಿಯನ್ನ ಖುಷಿಪಡಿಸಿ ಎಂದು ಹೇಳಿದ್ದಾನೆ ಎಂದು ಆರೋಪಿಸಲಾಗಿದೆ. ಇದನ್ನ ದೂರುದಾರರು ಲಂಚದ ಪರೋಕ್ಷ ಬೇಡಿಕೆ ಎಂದು ಪರಿಗಣಿಸಿದ್ರು. ಈ ದೂರಿನ ಆಧಾರದ ಮೇಲೆ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಪಿಎಸ್ಐ ರಂಗಯ್ಯ, ಒಬ್ಬ ಕಾನ್ಸ್ಟೇಬಲ್ ಹಾಗೂ ಒಬ್ಬ ಖಾಸಗಿ ವ್ಯಕ್ತಿ ಇವರ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಸೆಕ್ಷನ್ 7 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ರು. ಸಾಮಾನ್ಯವಾಗಿ ಈ ಸೆಕ್ಷನ್ ಸರ್ಕಾರಿ ನೌಕರರು ಅಕ್ರಮ ಲಾಭವನ್ನ ಪಡೆಯಲು ಲಂಚ ಕೇಳುವ ಅಥವಾ ಸ್ವೀಕರಿಸುವ ಸಂದರ್ಭಗಳಿಗೆ ಅನ್ವಯಿಸುತ್ತದೆ. ಈ ಪ್ರಕರಣ ಕರ್ನಾಟಕ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಒಂದು ಪ್ರಮುಖ ಕಾರಣವನ್ನ ನೀಡಿ ಎಫ್ಐಆರ್ ಅನ್ನ ರದ್ದುಪಡಿಸಿತು. ಅದು ಏನೆಂದ್ರೆ, ಪಿಎಸ್ಐ ರಂಗಯ್ಯ ಅವರು ನೇರವಾಗಿ ಲಂಚವನ್ನ ಕೇಳಿಲ್ಲ, ನೇರವಾಗಿ ಹಣವನ್ನ ಸ್ವೀಕರಿಸಿಲ್ಲ. ಆದ್ದರಿಂದ ಅವರ ವಿರುದ್ಧ ಭ್ರಷ್ಟಾಚಾರ ಪ್ರಕರಣ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಹೇಳಿತು. ಅಂದ್ರೆ ಲಂಚದ ಬೇಡಿಕೆ ನೇರವಾಗಿರಬೇಕು, ಹಣ ಸ್ವೀಕರಿಸುವುದು ನೇರವಾಗಿರಬೇಕು ಎಂಬ ರೀತಿಯ ವ್ಯಾಖ್ಯಾನವನ್ನ ಹೈಕೋರ್ಟ್ ನೀಡಿತ್ತು. ಈ ಹೈಕೋರ್ಟ್ ಆದೇಶವನ್ನ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಮುಂದೆ ಬಂದ ಮುಖ್ಯ ಪ್ರಶ್ನೆ ಏನೆಂದ್ರೆ, ಒಬ್ಬ ಸರ್ಕಾರಿ ನೌಕರನು ಸ್ವತಃ ಲಂಚವನ್ನ ಕೇಳದೆ ಮಧ್ಯವರ್ತಿಗಳ ಮೂಲಕ ಅಥವಾ ಅಧೀನ ಸಿಬ್ಬಂದಿಯ ಮೂಲಕ ಅಥವಾ ಮತ್ತೊಬ್ಬರ ಲಾಭಕ್ಕಾಗಿ ಲಂಚವನ್ನ ಕೇಳಿದ್ರೆ ಅದು ಸೆಕ್ಷನ್ 7ರ ಅಡಿಯಲ್ಲಿ ಅಪರಾಧವಾಗುತ್ತದೆಯೇ? ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸಂಜಯ್ ಕರೋಲ್, ಜಸ್ಟಿಸ್ ಎಸ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 7 ಸಬ್ ಕ್ಲಾಸ್ ಎ ಮತ್ತು ಅದರ ಎಕ್ಸ್ಪ್ಲನೇಷನ್ 2 ಅನ್ನ ವಿಶ್ಲೇಷಿಸಿತು. ನ್ಯಾಯಾಲಯ ಹೇಳಿದ್ದು, ಕಾಯ್ದೆಯ ಉದ್ದೇಶ ಕೇವಲ ನೇರ ಲಂಚ ಸ್ವೀಕರಿಸುವವರನ್ನ ಶಿಕ್ಷಿಸುವುದಲ್ಲ, ಬದಲಾಗಿ ಅಕ್ರಮ ಲಾಭವನ್ನ ಪಡೆಯಲು ಮಾಡುವಂತಹ ಯಾವುದೇ ಪ್ರಯತ್ನವನ್ನ ಶಿಕ್ಷಿಸುವುದು. ಎಕ್ಸ್ಪ್ಲನೇಷನ್ 2 ಸ್ಪಷ್ಟವಾಗಿ ಹೇಳುತ್ತದೆ, ಸರ್ಕಾರಿ ನೌಕರನು ನೇರವಾಗಿ ಅಥವಾ ಮೂರನೇ ವ್ಯಕ್ತಿಯ ಮೂಲಕ ಅಥವಾ ಮತ್ತೊಬ್ಬರಿಗಾಗಿ ಅಕ್ರಮ ಲಾಭ ಪಡೆಯಲು ಯತ್ನಿಸಿದರೂ ಅದು ಅಪರಾಧವೇ. ಸುಪ್ರೀಂ ಕೋರ್ಟ್ ಒಂದು ಗಂಭೀರ ಎಚ್ಚರಿಕೆಯನ್ನ ನೀಡಿದೆ. ಹೈಕೋರ್ಟ್ನ ವ್ಯಾಖ್ಯಾನವನ್ನ ಒಪ್ಪಿಕೊಂಡ್ರೆ ಹಿರಿಯ ಅಧಿಕಾರಿಗಳು ಮುಂದೆ ಹೀಗೆ ಮಾಡಬಹುದು. ತಾವೇ ಲಂಚವನ್ನ ಕೇಳೋದಿಲ್ಲ, ತಮ್ಮ ಅಧೀನ ಸಿಬ್ಬಂದಿಯಿಂದ ಲಂಚ ವಸೂಲಿ ಮಾಡಿಸ್ತಾರೆ, ಹಣವನ್ನ ಮತ್ತೊಬ್ಬರ ಹೆಸರಿನಲ್ಲಿ ಪಡೆಯುತ್ತಾರೆ, ನಂತರ ನಾನೇನು ಕೇಳಿಲ್ಲ ಎಂದು ಹೇಳ್ತಾರೆ. ಇದು ಭ್ರಷ್ಟಾಚಾರಿ ವಿರೋಧಿ ಕಾನೂನಿನ ಉದ್ದೇಶವನ್ನೇ ಹಾಳು ಮಾಡುತ್ತದೆ ಎಂದು ಸುಪ್ರೀಂ ಕೋರ್ಟ್. ಅಂತಹ ವ್ಯಾಖ್ಯಾನವು ಭ್ರಷ್ಟ ಅಧಿಕಾರಿಗಳಿಗೆ ಒಂದು ದೊಡ್ಡ ಕಾನೂನು ಲೋಪದ್ವಾರವನ್ನ ನೀಡುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಈ ಪ್ರಕರಣದಲ್ಲಿ ಎಫ್ಐಆರ್ ಮತ್ತು ದೂರಿನಲ್ಲಿ ಮಾಡಿರುವ ಆರೋಪಗಳು ಪ್ರಾಥಮಿಕ ಹಂತದಲ್ಲಿಯೇ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 7 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಅಪರಾಧದ ಅಂಶವನ್ನ ತೋರಿಸುತ್ತವೆ. ಹೀಗಾಗಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ರದ್ದು ಮಾಡಿತು, ಎಫ್ಐಆರ್ ಅನ್ನ ಮರುಸ್ಥಾಪನೆ ಮಾಡಿ ತನಿಖೆಯನ್ನ ಮುಂದುವರಿಸಲು ಅನುಮತಿಯನ್ನ ನೀಡಿತು. ಆರೋಪಿಯ ದೋಷ ಅಥವಾ ನಿರ್ದೋಷಿತ್ವವನ್ನ ವಿಚಾರಣಾ ನ್ಯಾಯಾಲಯವೇ ನಿರ್ಧರಿಸಬೇಕು ಎಂದು ಆದೇಶವನ್ನ ನೀಡಲಾಗಿದೆ. ಈ ತೀರ್ಪಿನಿಂದ ಈಗ ಸ್ಪಷ್ಟವಾಗಿದೆ, ನೇರವಾಗಿ ಲಂಚ ಕೇಳಲೇಬೇಕೆಂದಿಲ್ಲ, ಪರೋಕ್ಷ ಬೇಡಿಕೆಯೂ ಇದ್ರೂ ಸಾಕು. ಲಂಚ ಕೈಗೆ ಬಂದಿರಬೇಕೆಂದಿಲ್ಲ, ಪಡೆಯಲು ಪ್ರಯತ್ನಿಸಿದರೂ ಕೂಡ ಅಪರಾಧ. ಮಧ್ಯವರ್ತಿಗಳ ಮೂಲಕ ಲಂಚ ಕೇಳಿದ್ರೂ ಕೂಡ ಅಪರಾಧ. ಮೂರನೇ ವ್ಯಕ್ತಿಯನ್ನ ಬಳಸಿದ್ರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಧೀನ ಸಿಬ್ಬಂದಿಗಾಗಿ ಲಂಚವನ್ನ ಕೇಳಿದ್ರೂ ಕೂಡ ಅಪರಾಧ.
ಸ್ವಂತ ಲಾಭಕ್ಕಾಗಿ ಮಾತ್ರವಲ್ಲ, ಮತ್ತೊಬ್ಬರ ಲಾಭಕ್ಕಾಗಿ ಲಂಚವನ್ನ ಕೇಳಿದ್ರೂ ಕಾನೂನು ಅನ್ವಯಿಸುತ್ತದೆ. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತನಿಖಾ ಸಂಸ್ಥೆಗಳಿಗೆ ಬಲ ಅಂದ್ರೆ ಲೋಕಾಯುಕ್ತ ಇರ್ಬೋದು, ಎಸಿಬಿ, ಸಿಬಿಐ ಮುಂತಾದ ಸಂಸ್ಥೆಗಳು ಇಂತಹ ಪ್ರಕರಣಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ತನಿಖೆಯನ್ನ ನಡೆಸಲು ಈ ತೀರ್ಪು ಸಹಾಯವನ್ನ ಮಾಡುತ್ತದೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದೆ. ಲಂಚದ ಹಣ ನಿಮ್ಮ ಕೈಗೆ ಬಂದಿಲ್ಲ ಎಂಬ ಕಾರಣಕ್ಕೆ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಅಧೀನ ಸಿಬ್ಬಂದಿ, ಮಧ್ಯವರ್ತಿ ಅಥವಾ ಇನ್ನೊಬ್ಬರ ಮೂಲಕ ಅಕ್ರಮ ಲಾಭವನ್ನ ಪಡೆಯಲು ಯತ್ನಿಸಿದರೆ ಅದು ಕೂಡ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿಯಲ್ಲಿ ಅಪರಾಧವೇ. ಇದು ಭ್ರಷ್ಟಾಚಾರ ವಿರೋಧಿ ಕಾನೂನುಗಳ ವ್ಯಾಪ್ತಿಯನ್ನ ಇನ್ನಷ್ಟು ಬಲಪಡಿಸುವ ಐತಿಹಾಸಿಕ ತೀರ್ಪಾಗಿದೆ. ಸೊ ನೋಡಿದ್ರಲ್ಲ, ಈ ತೀರ್ಪಿನ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಕಾನೂನು ಸಂಬಂಧಿತ ವಿಡಿಯೋಗಳಿಗಾಗಿ ಕನ್ನಡದಲ್ಲಿ ಕಾನೂನು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.